ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ನನ್ನ ಹೆಸರು ಜೈ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಗೈಸ್, ಏನು ವೆದರ್ ಸೂಪರ್ ಆಗಿದೆ. ವೆದರು ಕ್ಲೈಮೇಟು. ನಾನು ಮಂಗಳೂರಲ್ಲಿ ಬೇರೆ ಇದ್ದೀನಿ, ಮಂಗಳೂರು ಸೀರೀಸ್ ಮಾಡಿಕೊಂಡು. ಸೊ ಗೈಸ್, ನನ್ನ ವಿಡಿಯೋ ಎಲ್ಲರೂ ಇಷ್ಟಪಟ್ಟಿದ್ದೀರಾ, ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಏನಾದರೂ ತಿದ್ದುಪಡಿ ಇತ್ತು ಅಂದರೆ ನನಗೆ ಕಮೆಂಟ್ ಮೂಲಕ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಅಡಿಷ್ನಲ್ ಆಗಿ ಆ್ಯಡ್ ಆನ್ ಇತ್ತು ಅಂದರೆ ಕರ್ನಾಟಕ ಸಂಗಮ ಸೀರೀಸ್ಗೆ ಹೆಚ್ಚಿಗೆ ಬೆಂಬಲ ಸಿಗುತ್ತೆ. ನೀವು ಏನಾದ್ರು ಹೇಳಿದ್ರೆ ಅದೇ ಥರ ವೀಡಿಯೋಸ್ನ ಮಾಡ್ಕೊಂಡು ನಿಮ್ಮ ಮುಂದಕ್ಕೆ ಬರ್ತೀನಿ. ಸೊ ಗೈಸ್, ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಉಡುಪಿಗೆ ಬಂದಿದ್ದೀನಿ. ಸೊ ಉಡುಪಿಯಿಂದ ಎಲ್ಲಿಗೆ ಜರ್ನಿ ಅಂತ ಆಲ್ರೆಡಿ ನೀವು ಟೈಟಲಲ್ಲಿ ನೋಡಿರ್ತೀರಾ. ಸೊ ಟೈಟಲಲ್ಲಿ ನೋಡಿರೋ ಪ್ರಕಾರ ಇವತ್ತಿನ ಟಾಪಿಕ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಸೊ ಗೈಸ್, ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ತಿಳಿಸಿ. ಸೊ ಏನಾದರೂ ಚೇಂಜಸ್ ಇತ್ತು ಅಂದರೆ ಕಮೆಂಟ್ ಮೂಲಕ ನೀವು ಹೇಳ್ತಾ ಇರಿ, ಕಮೆಂಟ್ ಮಾಡ್ತಾ ಇರಿ. ಸೊ ಅದೇ ನನಗೆ ಒಳ್ಳೆ ಬೆಂಬಲ ಸಿಗುತ್ತೆ. ಸೊ ಗೈಸ್, ನಾನು ಎಲ್ಲೆಲ್ಲಿ ಜರ್ನಿ ಮಾಡ್ತಾ ಇದ್ದೀನಿ ಅಂದ್ರೇನು ಅದ್ರ ವೀಡಿಯೋದು ಎಲ್ಲೆಲ್ಲಿ ಲೊಕೇಶನ್ನ ಬಂದು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಆನ್ ಮಾಡಿರ್ತೀನಿ. ಸೊ ನನ್ನೇದು ವೀಡಿಯೋ ಕೂಡ ಆ್ಯಡ್ ಆನ್ ಮಾಡಿದ್ದೀನಿ. ಯಾರ್ಯಾರು ಇನ್ನೂ ನನ್ನೇದು ವೀಡಿಯೋ ನೋಡಿಲ್ಲ ಆದಷ್ಟು ಬೇಗ ಹೋಗಿ ನೋಡ್ಕೊಂಬನ್ನಿ, ಓಕೆನಾ? ಸೊ ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಉಡುಪಿಯಿಂದ ಮೂಡುಬಿದ್ರೆ ಹೋಗ್ತಾ ಇದ್ದೀನಿ. ಮೂಡುಬಿದ್ರಿಗೆ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ಶ್ರೀ ಚಂದ್ರನಾಥ ಸ್ವಾಮಿ ಟೆಂಪಲ್ ಇದೆಯಾ ಅಂತ ಕೇಳ್ಪಟ್ಟೆ. ಅದೊಂದು ಜೈನ್ ದೇವಸ್ಥಾನ ಅಂದರೆ ಅದರಲ್ಲಿ ಒಂದು ಸ್ಪೆಷಾಲಿಟಿ ಇದೆ. 1000 ಕಂಬಗಳಿರೋ ದೇವಸ್ಥಾನ, ಪಿಲ್ಲರ್ಸಿಂದ ನಿರ್ಮಾಣ ಆಗಿರುತ್ತೆ ಟೆಂಪಲ್ ಅದು. ಸೊ ಇವತ್ತು ಬನ್ನಿ ಗಾಯ್ಸ್, ಇವತ್ತಿನ ಹಿಸ್ಟಾರಿಕಲ್ ಸ್ಟೋರಿ ಮತ್ತು ಮೂಡುಬಿದ್ರಿನ ಶಾರ್ಟ್ ಟರ್ಮ್ ಜರ್ನಿನ ನೋಡ್ಕೊಂಬರೋಣ. ಸೊ ಉಡುಪಿಯಿಂದ ಮೂಡುಬಿದ್ರಿವರೆಗೂ ಒಂದು ಜರ್ನಿ. ಶ್ರೀ ಸಾವಿರಕಂಬದ ಚಂದ್ರನಾಥ ಸ್ವಾಮಿ ಬಸದಿ, ಮೂಡಬಿದಿರೆಯ ಪುರಾತನ ಗಾದೆ. ಪಶ್ಚಿಮ ಘಟ್ಟಗಳ ತುದಿಯಲ್ಲಿ ಹರಿದಾಡುವ ಪ್ರಕೃತಿಯ ಮಡಿಲಲ್ಲಿ ಮಲಗಿರುವ ಒಂದು ಹಳೆಯ ಊರು ಮೂಡಬಿದಿರಿ. ಈ ಊರಿನಲ್ಲಿ ಇರುವುದು ಒಂದು ಅದ್ಭುತ ಜೈನ ಧರ್ಮದ ಪರಂಪರೆ, ಶ್ರೀ ಸಾವಿರಕಂಬದ ಬಸದಿ. ಇದನ್ನು ಸುಮಾರು 600 ವರ್ಷಗಳ ಹಿಂದೆ ಶ್ರೀ 1430ರ ಕಾಲದಲ್ಲಿ ಜೈನ ಧರ್ಮದ ಭಕ್ತನಾಗಿದ್ದ ಪೂಜ್ಯ ದೇವೇಂದ್ರ ರಾಜವರ್ಮ ಎಂಬ ಮನುಷ್ಯನು ನಿರ್ಮಾಣಕ್ಕೆ ಕೈ ಹಾಕಿದನು. ಅವನು ಬಹುಶ್ರದ್ಧೆಯ ಜೈನ ಗೃಹಸ್ಥನು. ಈ ಬಸದಿಯ ತಪೋಭೂಮಿ ಆಗಬೇಕೆಂಬ ಸಂಕಲ್ಪದಿಂದ ಅವನು ಬಹುಸಂಖ್ಯೆ ದಾನಿಗಳ ನೆರವು ಪಡೆದು ಶಿಲ್ಪಿಗಳನ್ನು ಕರೆಸಿ ವಿಶಿಷ್ಟ ಶಿಲ್ಪಕಲೆಯೊಂದಿಗೆ ಕಟ್ಟಡವನ್ನು ಆರಂಭಿಸಿದನು. ಈ ಬಸದಿಯ ವಿಶೇಷತೆಯೇನೆಂದರೆ ಇಲ್ಲಿ ಸುಮಾರು 1000 ಕಂಬಗಳು ಇದ್ದು ಪ್ರತಿಯೊಂದು ವಿಭಿನ್ನ ಶಿಲ್ಪಗಳಿಂದ ನಿಖರವಾಗಿ ಕೆತ್ತಲಾಗಿದೆ. ಆದ್ದರಿಂದ ಜನರು ಇದನ್ನು 1000 ಕಂಬದ ಬಸದಿ ಎಂಬ ಹೆಸರಿನಲ್ಲಿ ಪ್ರೀತಿಯಿಂದ ಕರೆಯುತ್ತಾರೆ. ಬಸದಿಯೊಳಗಿನ ತಲಮಡಿಯಲ್ಲಿ ಸ್ಥಾಪಿತಗೊಂಡಿರುವ ಶ್ರೀ ಚಂದ್ರನಾಥ ತೀರ್ಥಂಕರರ ಭವ್ಯ ಬಿಂಬ ಸ್ತಂಭಗಳ ನಡುವೆ ತೇಜಸ್ಸನ್ನು ಹರಡುವಂತೆ ಕಾಣುತ್ತದೆ. ಒಳಗೆ ಕಾಲಿಟ್ಟ ಕ್ಷಣದಿಂದಲೇ ಶಾಂತಿ, ಪ್ರಾಚೀನತೆ ಮತ್ತು ಭಕ್ತಿಯ ಅನಿಸಿಕೆ ಎದ್ದು ಬರುತ್ತದೆ. ಇದು ಕೇವಲ ದೇವಾಲಯವಲ್ಲ, ಇದು ಜೈನ ಧರ್ಮದ ಆಧ್ಯಾತ್ಮಿಕತೆ, ಶಾಂತಿ ಮತ್ತು ಶಿಲ್ಪ ಸೌಂದರ್ಯದ ಅಮೂಲ್ಯ ಸಂಕೇತವಾಗಿದೆ. ಧರ್ಮದ ಸ್ತಂಭಗಳಲ್ಲಿ ನಿಲ್ಲುವ ಶ್ರದ್ಧೆಯ ಮಹಾದೇವಾಲಯ. ಮೂಡಬಿದಿರೆಯ ಶ್ರೀ ಸಾವಿರಕಂಬದ ಬಸದಿಯ ಪವಿತ್ರ ವಾತಾವರಣಕ್ಕೆ ಕಾಲಿಟ್ಟಾಗಲೇ ನಿಮ್ಮ ಮೈಮೇಲೆ ತಂಬೂರಿನ ನಾದದಂತೆ ಶಾಂತಿ ಹರಡುತ್ತದೆ. ಶಿಲೆಗಳಿಂದ ನಿರ್ಮಿತ ಈ ಬಸದಿಯ ಪ್ರತಿಯೊಂದು ಇಂಚಿಗೂ ಧರ್ಮಭಾವನೆ, ತಪಸ್ಸು ಮತ್ತು ಕಲೆ ಬೀಸಿಕೊಂಡಿದೆ. ಬಸದಿಯ ಹೆಸರಿನ ಹಿಂದಿರುವ ತತ್ವಾರ್ಥ. ಇದನ್ನು 1000 ಕಂಬದ ಬಸದಿ ಎಂದು ಕರೆಯುವುದರ ಹಿಂದೆಯೇ ಒಂದು ತಾತ್ವಿಕ ಅರ್ಥವಿದೆ. ಈ 1000 ಕಂಬಗಳು ಕೇವಲ ಶಿಲ್ಪವಲ್ಲ, ಇವು ಧರ್ಮದ ಸಹಸ್ರ ಮಾರ್ಗಗಳನ್ನು ಸೂಚಿಸುವ ಶಕ್ತಿಪೀಠಗಳು. ಪ್ರತಿಯೊಂದು ಕಂಬವೂ ಜೈನ ತತ್ವದ ಎದೆಯಾಗಿ ನಿಲ್ಲುತ್ತವೆ. ಬಸದಿಯ ಗರ್ಭಗುಡಿ. ಬಸದಿಯ ಹೃದಯವಾಗಿರುವ ಗರ್ಭಗುಡಿಯಲ್ಲಿ ಆಲಯದ ಪ್ರಧಾನ ದೇವರಾದ ಶ್ರೀ ಚಂದ್ರನಾಥ ತೀರ್ಥಂಕರರ ಮೂರ್ತಿ ಸ್ಥಾಪಿತವಾಗಿದೆ. ಅವರು ಜೈನ ಧರ್ಮದ 8ನೇ ತೀರ್ಥಂಕರರು. ಮೂರ್ತಿ ಕಪ್ಪು ಕಲ್ಲಿನಲ್ಲಿ ಮೂಡಿಸಲ್ಪಟ್ಟಿದ್ದು ಧ್ಯಾನ ಸ್ಥಿತಿಯಲ್ಲಿರುವ ಆ ಪ್ರತಿಮೆ ತಪಸ್ಸು ಮತ್ತು ನಿರ್ಲಿಪ್ತತೆಯ ಪರಾಕಾಷ್ಠೆಯಂತೆ ತೋರಿಸುತ್ತವೆ. ಕಟ್ಟಡ ಶೈಲಿಯ ವೈಶಿಷ್ಟ್ಯಗಳು. ಈ ಬಸದಿ ವಿಜಯನಗರ ಶೈಲಿಯಲ್ಲಿ ನಿರ್ಮಿತವಾಗಿದೆ. ಬಹುತೇಕ ಶಿಲ್ಪಗಳು ಕಪ್ಪು ಗ್ರಾನೈಟ್ ಕಲ್ಲಿನಿಂದ ಮಾಡಿದವು. ಮೇಲ್ಚಾವಣಿಯ ತಿಲಕ ಶಿಲ್ಪಗಳು, ಕಂಬಗಳ ಮೇಲಿನ ಲೋಟಸ್ ಮತ್ತು ಯಕ್ಷೇಕ್ಷಿಯ ಕೆತ್ತನೆಗಳು ದೃಷ್ಟಿಯನ್ನು ಸೆಳೆಯುತ್ತವೆ. ಬೆಳಕು ಬಸದಿಗೆ ಒಳಗೆ ನುಗ್ಗುವುದೇ ತಪಸ್ಸಿನಂತೆ. ಎತ್ತರದ ಕಂಬಗಳ ನಡುವೆಯೇ ಕಿರಿದಾಗಿ ಹರಿಯುವ ಬೆಳಕು ಬಸದಿಯ ತಾತ್ವಿಕತೆಯ ಸಂಕೇತ. ಜೈನ ಲಿಪಿಗಳು ಮತ್ತು ಪಾಂಡಿತ್ಯ. ಈ ಬಸದಿಯಲ್ಲಿ ಜೈನ ಲಿಪಿಗಳ ತಾಳೆ ಎಲೆ ಗ್ರಂಥಗಳ ಭಂಡಾರವಿದೆ. ಸಾವಿರಾರು ವರ್ಷಗಳ ಜ್ಞಾನವಿರುವ ಈ ಗ್ರಂಥಗಳು ಜೈನ ಪುರಾಣ, ಧರ್ಮಶಾಸ್ತ್ರ, ಜ್ಯೋತಿಷ್ಯ, ವಿಜ್ಞಾನ ಮತ್ತು ಸಾಹಿತ್ಯವನ್ನು ಒಳಗೊಂಡಿವೆ.
ಈ ಗ್ರಂಥಗಳನ್ನು ಸಂರಕ್ಷಿಸಲು ದಿವ್ಯ ಸಂಗ್ರಹಾಲಯ ಇದರಲ್ಲಿ ಸ್ಥಾಪಿಸಲಾಗಿದೆ. ಪರಂಪರೆ ಮತ್ತು ಆಚರಣೆಗಳು. ಇಲ್ಲಿ ನಡೆಯುವ ಮಹಾಮಸ್ತಕಾಭಿಷೇಕ ಮತ್ತು ರಥೋತ್ಸವಗಳು ಜೈನ ಸಮುದಾಯದ ಧಾರ್ಮಿಕ ಉತ್ಸಾಹದ ಪ್ರತಿಬಿಂಬವಾಗಿದೆ. ಇಲ್ಲಿನ ಜೈನ ಮುನಿಗಳು ಚಾತುರ್ಮಾಸ್ಯವನ್ನಿಲ್ಲಿ ಆಚರಿಸುತ್ತಿದ್ದರು. ಪ್ರತಿ ವರ್ಷ ನೂರಾರು ಜೈನ ಭಕ್ತರು ಇಲ್ಲಿಗೆ ಪಾದಯಾತ್ರೆಯಲ್ಲಿ ಬಂದು ಧರ್ಮಪಾಠ ಪಡೆಯುತ್ತಾರೆ. ಇಂದಿನ ಕಾಲದಲ್ಲಿ ಅದರ ಮಹತ್ವ. ಇಂದಿನ ಯುಗದಲ್ಲೂ ಈ ಬಸದಿಗೆ ದೇಶದ ಮೂಲೆ ಮೂಲೆಗಳಿಂದಲೇ ಜನ ಬರುತ್ತಾರೆ. ಇತಿಹಾಸಾಸಕ್ತರು, ಸಂಶೋಧಕರು, ಶಿಲ್ಪಕಲೆ ಪ್ರಿಯರು ಹಾಗೂ ಮನಸ್ಸಿಗೆ ನೆಮ್ಮದಿ ಹುಡುಕುವವರು ಇಲ್ಲಿ ತಮ್ಮ ಹೃದಯ ಹಂಚಿಕೊಳ್ಳುತ್ತಾರೆ. ಕಥೆಯ ಅಂತಿಮ ಶ್ಲೋಕ. ಕಾಲ ಬದಲಾಗಬಹುದು, ಆದರೆ ಕಂಬದ ಮೇಲೆ ಕೆತ್ತಿದ ಧರ್ಮದ ಘೋಷಣೆ ಮರುಕಳಿಸುತ್ತಲೇ ಇರುತ್ತದೆ. ಮೂಡಬಿದಿರಿಯಲ್ಲಿ ಧರ್ಮ ಚೇತನೆಯ ಬೆಳಕು. ಮೂಡಬಿದಿರಿಯನ್ನು ಪ್ರಾಚೀನ ಕಾಲದಲ್ಲಿ ಜೈನ ಕಾಶಿಯೇ ಎಂದು ಕರೆಯಲಾಗುತ್ತಿತ್ತು. ಇವು ಇಲ್ಲಿ ನಿರ್ಮಿತವಾಗಿರುವ 18 ಜೈನ ಬಸದಿಗಳ ನೆಲೆವೆಳೆಯಾಗಿದೆ. ಈ ಎಲ್ಲದಕ್ಕೂ ತಲೆ ಮೇಲೆ ತೇಜೋಮಯವಾಗಿ ಮೆರೆಯುತ್ತಿರುವುದು 1000 ಕಂಬದ ಬಸದಿ. ಬಸದಿಯ ರಚನೆಯ ಹಿಂದೆ ಒಂದು ದೃಢ ನಂಬಿಕೆ. ದೇವೇಂದ್ರ ರಾಜ ವರ್ಮನಿಗೆ ಜೈನ ಧರ್ಮದ ಮಾರ್ಗದಲ್ಲಿ ಬಾಳಲು ಬಲು ಇಚ್ಛೆಯಿತ್ತು. ಅವನು ಕೇವಲ ಧರ್ಮಪರ ವ್ಯಕ್ತಿಯಲ್ಲ, ನೈತಿಕತೆಯಿಂದ ಕೂಡಿದ ಕಲಾ ಪ್ರೇಮಿ ಕೂಡ. ಶ್ರವಣಬೆಳಗೊಳ, ಕಾರ್ಕಳ, ವೀನೂರು ಮುಂತಾದ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡಿದ ನಂತರ ಅವನ ಮನಸ್ಸಿನಲ್ಲಿ ಮೂಡಿದ ಕನಸು, ನನ್ನ ಊರಿನಲ್ಲಿ ನಾನು ಶ್ರೇಷ್ಠ ಬಸದಿಯನ್ನು ಕಟ್ಟಬೇಕು ಎಂಬುದು. ಆ ಕನಸು ಬೆಳೆದಿತು ಮತ್ತು ಶಿಲ್ಪಿಗಳ ಕಲಾಕೌಶಲ್ಯದಿಂದ, ಶ್ರದ್ಧೆಯಿಂದ ಮತ್ತು ಧರ್ಮಾಭಿಮಾನದಿಂದ ನಿರ್ಮಿತವಾಯಿತು ಈ ಆಶ್ಚರ್ಯಕರ ಬಸದಿ. ಶಿಲ್ಪವೈಭವ, ಕಾಲವನ್ನು ಮೀರಿದ ಕಲಾಕೃತಿಗಳು. ಬಸದಿಯಲ್ಲಿರುವ ಕಂಬಗಳು ಒಂದೊಂದು ವಿಭಿನ್ನ ವಿನ್ಯಾಸವನ್ನು ಹೊಂದಿದ್ದು, ಕೆಲವು ನಗುನಗುತ್ತಿರುವ ಮೋಹಕ ಮುಖ, ಮರಳಿನ ತಳವನ್ನು ಹೋಲುವ ಗರ್ಭಗುಡಿಯಲ್ಲಿ ಕಾಣುವ ಲಹರಿ ಶಿಲ್ಪಗಳು. ಈ ಬಸದಿಯ ಕಂಬಗಳನ್ನು ನೋಡಿದರೆ ಹಳೆಯ ಕಾಲದ ಶಿಲ್ಪಶಿಲ್ಪಿಗಳ ಶ್ರದ್ಧೆ, ತಾಳ್ಮೆ ಮತ್ತು ಧರ್ಮಭಾವನೆ ನಮಗೆ ಸ್ಪಷ್ಟವಾಗಿ ತೋರುತ್ತದೆ. ಬಸದಿಯ ಅಂಗಳ, ಲಂಬಗೊಳಿಸಿದ ಸ್ತಂಭಗಳು, ಗೋಪುರದ ಮುಂಭಾಗ ಎಲ್ಲವೂ ಹೊಯ್ಸಳ ಮತ್ತು ವಿಜಯನಗರ ಶೈಲಿಯ ಕಲಾ ಮಿಶ್ರಣವನ್ನು ಪ್ರತಿಬಿಂಬಿಸುತ್ತವೆ. ಧರ್ಮ, ಸಂಸ್ಕೃತಿ ಮತ್ತು ಜ್ಞಾನ ಕೇಂದ್ರ. ಈ ಬಸದಿಯು ಪೌರಾಣಿಕ ಜೈನ ಗ್ರಂಥಗಳ ಸಂಗ್ರಹಕ್ಕೂ ಪ್ರಸಿದ್ಧ. ಇಲ್ಲಿ ಕೆಲವು 1000 ವರ್ಷಗಳ ಹಿಂದೆ ಬರೆಯಲ್ಪಟ್ಟಿರುವ ಪಾಂಬ್ಲಿ, ತಾಳೆಯಲೆ ಗ್ರಂಥಗಳು ಸಹ ಉಳಿಸಿಕೊಂಡಿವೆ. ಈ ಬಸದಿಯು ಅದೆಷ್ಟೋ ಜೈನ ಮುನಿಗಳಿಗೆ ತಪಸ್ಸು, ಧ್ಯಾನ ಮತ್ತು ಉಪದೇಶದ ಸ್ಥಳವಾಗಿದೆ. ಇಂದಿನ ಕಾಲದಲ್ಲೂ ನೂರಾರು ವರ್ಷಗಳ ಬಳಿಕವೂ ಈ ಬಸದಿಗೆ ಸಾವಿರಾರು ಭಕ್ತರು, ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ. ಧಾರ್ಮಿಕ ಉತ್ಸವಗಳಲ್ಲಿ ಇಲ್ಲಿ ಬೆಳಕು, ಸಂಗೀತ, ಧ್ಯಾನ ಎಲ್ಲವೂ ಜೀವಂತವಾಗುತ್ತದೆ. ಸಾರಾಂಶವಾಗಿ, ಶ್ರೀ 1000 ಕಂಬದ ಚಂದ್ರನಾಥ ಸ್ವಾಮಿ ಬಸದಿ ಕೇವಲ ಕಟ್ಟಡವಲ್ಲ, ಅದು ಧರ್ಮದ ಸಂಕೇತ, ಶಿಲ್ಪಕಲೆಯ ಕಾವ್ಯ, ಕರ್ನಾಟಕದ ಜೈನ ಪರಂಪರೆಯ ಜೀವಂತ ಚಿಹ್ನೆ. ಕಾಲ ಮರೆತರೂ ಈ ಬಸದಿಯ ಕಂಬಗಳು ಆ ಧರ್ಮಭಾವನೆಯನ್ನು ಸದಾ ನಿಲ್ಲಿಸದೆ ನೆನಪಿಸುತ್ತವೆ. ಅಕ್ಷಯ ಪರಂಪರೆಯಾದ್ಯಂತ ಪ್ರತಿಕೃತಿ, ಒಂದು ಪವಿತ್ರ ಜೈನ ಧ್ಯಾನ ಮಂದಿರ. ಮೂಡಬಿದಿರಿ ಈ ಹೆಸರು ಮಾತ್ರವೇ ಶಾಂತಿಯ ಪ್ರತೀಕವಾಗಿದ್ದು, ಅದರ ಧರ್ಮಮಯ ಶ್ವಾಸವೆಂದರೆ 1000 ಕಂಬದ ಬಸದಿ. ಇದು ಕೇವಲ ಶಿಲ್ಪವಲ್ಲ, ಇದು ಅಖಂಡ ಧರ್ಮದ ಆವರಣ. ಬಸದಿಯ ನಿರ್ಮಾಣ ಕಾಲಘಟ್ಟ. ಕೃಷ್ಣದೇವರಾಯನ ಕಾಲದೊಳಗಿನ ತುದಿಗಾಲದಲ್ಲಿ ಕ್ರಿ.ಶ. 15ನೇ ಶತಮಾನ ಜೈನ ಗುರುಗವೇಷಣೆಗೆ ಶ್ರೇಷ್ಠ ಕಾಲ. ಈ ಕಾಲದಲ್ಲಿ ಮೂಡಬಿದಿರೆ ಏರಾಟಕ್ಕೆ ಬಂದಿತೆಂದರೆ ಅದು ಜೈನ ಧರ್ಮದ ಸಾಧಕರಿಂದ. ದೇವೇಂದ್ರ ರಾಜ ವರ್ಮನು ಮುನ್ನಡೆಸಿದ ಧರ್ಮ ಚಟುವಟಿಕೆಗಳು, ಸ್ಥಳೀಯ ರಾಜರಿಂದ ಸಿಕ್ಕ ಮಾನ್ಯತೆ ಹಾಗೂ ಕಲಾ ಮಾಧುರ್ಯವನ್ನು ಬೆಂಬಲಿಸಿದ ಸಾಂಸ್ಕೃತಿಕ ವಾತಾವರಣ, ಈ ಎಲ್ಲವೂ ಈ ಬಸದಿಯನ್ನು ಹುಟ್ಟಿಸಿದ ಅಂಶಗಳು. ಬಸದಿಯ ಒಳಗಿನ ರಹಸ್ಯ ಮತ್ತು ಇತಿಹಾಸ. ಈ ಬಸದಿಯ ಒಳಗೆ ಒಂದು ರಹಸ್ಯ ದ್ವಾರವಿದೆ ಎಂದು ಸ್ಥಳೀಯರು ನಂಬುತ್ತಾರೆ. ಅದು ಪ್ರಾಚೀನ ಕಾಲದ ಗ್ರಂಥ ಭಂಡಾರಕ್ಕೆ ಹೋಗುತ್ತದೆ. ಕೆಲವರು ಆ ರಹಸ್ಯ ದ್ವಾರವನ್ನು ಯುಗಾಂತರಗಳ ಹಿಂದಿನ ತಪಸ್ವಿಗಳ ನಿಯಮಿತ ಉಪಯೋಗದ ದಾರಿ ಎಂದು ಹೇಳುತ್ತಾರೆ. ಕೆಲವು ಶಿಲಾಶಾಸನಗಳು ತೋರುತ್ತವೆ, ಇಲ್ಲಿ ಆಚಾರ್ಯ ಬಟ್ಸೂರಿ ಮೊದಲಾದ ಜೈನ ಮುನಿಗಳು ತಪಸ್ಸು ನಡೆಸಿದರೆಂದು. ಒಂದು ಕಥೆಯಂತೆ ಈ ಬಸದಿಯ ಶಿಲ್ಪಕಲೆಗಳು ಸಂಜೆ ಹೊತ್ತಿನಲ್ಲಿ ಬಾಲ ಹೊಳೆಯುವಂತೆ ಕಾಣಿಸುತ್ತವೆ, ಏಕೆಂದರೆ ಶಿಲ್ಪಗಳಲ್ಲಿ ಮಿನುಗುವ ನಕರ ದ್ರವ್ಯಗಳನ್ನು ಬಳಸಲಾಗಿದೆ ಎಂಬ ನಂಬಿಕೆ. ಕಂಬಗಳ ವಿಶಿಷ್ಟ ಕಥೆಗಳು. ಪ್ರತಿಯೊಂದು ಕಂಬವೂ ಒಂದೊಂದು ಕಥೆ ಹೇಳುತ್ತದೆ. ಕೆಲವೊಂದು ಕಂಬಗಳಲ್ಲಿ ಜೈನ ಧರ್ಮದ ಪಂಚಮಹಾವ್ರತಗಳ ಸಂಕೇತಗಳು ಶಿಲ್ಪರೂಪದಲ್ಲಿ ಕೆತ್ತಲಾಗಿದೆ. ಅಹಿಂಸೆ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಕೆಲವು ಕಂಬಗಳು ನಗುಮುತ್ತು ಹೊಳೆಯುವ ಮುಖಗಳನ್ನು ಹೊಂದಿದ್ದು, ಈ ಬಸದಿಗೆ ನಗುವಿನ ದೇವಾಲಯ ಎಂಬ ಬಿರುದನ್ನು ಕೊಟ್ಟಿದ್ದಾರೆ ಪ್ರವಾಸಿಗರು. ಬಸದಿಗೆ ಸಂಬಂಧಿಸಿದ ಜನಪದ ನಂಬಿಕೆ. ಈ ಬಸದಿಗೆ ಭೇಟಿ ನೀಡಿದರೆ ಮನಸ್ಸಿನ ಸಂಕಲ್ಪಗಳು ನೆರವೇರುತ್ತವೆ ಎಂಬ ಜನಪ್ರಿಯ ನಂಬಿಕೆ ಇದೆ. ಹೊಸ ವಧೂವರರು ಇಲ್ಲಿ ಮೊದಲು ಹೋಗಿ ಆಶೀರ್ವಾದ ಪಡೆದರೆ ಜೀವನದಲ್ಲಿ ಶಾಂತಿ ಮತ್ತು ಐಕ್ಯತೆ ಒಲಿಯುತ್ತದೆ ಎಂಬ ನಂಬಿಕೆ ಇದೆ. ಅಂತಾರಾಷ್ಟ್ರೀಯ ಕೀರ್ತಿ.
ಇಂದು ಈ ಬಸದಿಗೆ ಜಗತ್ತಿನಾದ್ಯಂತದ ಜೈನರು ಭೇಟಿ ನೀಡುತ್ತಿದ್ದಾರೆ. ಯುನೆಸ್ಕೋ ಪರಿಗಣನೆಗೆ ಈ ಸ್ಥಳವನ್ನು ಮುಂದಿಟ್ಟಿದ್ದೇ ಈ ಬಸದಿ ಎಷ್ಟು ಮಹತ್ವದ್ದೆಂಬುದಕ್ಕೆ ಸಾಕ್ಷಿ. ಧ್ವನಿಯಾಗಿ ಕೇಳುವ ಪುಟಗಳ ಪವಾಡ, ತಾಳೆ ಎಲೆ ಗ್ರಂಥಗಳ ಮಾತು. ಈ ಬಸದಿಯ ಇನ್ನೊಂದು ಅಮೂಲ್ಯ ರತ್ನವೆಂದರೆ ಸಂಗ್ರಹಾಲಯ. ಇಲ್ಲಿ ಸಂಗ್ರಹವಾಗಿರುವುದು ಸುಮಾರು 3000ಕ್ಕೂ ಹೆಚ್ಚು ತಾಳೆ ಎಲೆ ಗ್ರಂಥಗಳು, ಕೆಲವು 12ನೇ ಶತಮಾನದವರೆಗೂ ಹಿಂತಿರುಗುವವು. ಗ್ರಂಥಗಳು ಜೈನ ತತ್ವಜ್ಞಾನ, ಶಾಸ್ತ್ರ, ಸಂಸ್ಕೃತ ಪಾಠ್ಯಗಳು, ವೈದ್ಯಶಾಸ್ತ್ರ ಮತ್ತು ನಕ್ಷತ್ರ ಶಾಸ್ತ್ರವನ್ನು ಒಳಗೊಂಡಿವೆ. ಈ ಗ್ರಂಥಗಳ ಭಾಷೆ ಜೈನ ಲಿಪಿ, ಹಳೆಯ ಕನ್ನಡ ಹಾಗೂ ಪ್ರಾಕೃತ. ಮುಗಿಯದ ಪಾಠ. 1000 ಕಂಬದ ಈ ಬಸದಿಯ ಪಾಠ ಮುಗಿಯುವುದಿಲ್ಲ. ಇದು ಕೇವಲ ಭವನವಲ್ಲ, ಇದು ಒಂದು ಚಲಿಸುತ್ತಿರುವ ಪಾಠಶಾಲೆ, ಇದು ಜ್ಞಾನದ ದೀಪಸ್ತಂಭ, ಇದು ತಪಸ್ಸಿನ ಶಿಖರ. ಅದು ಯಾರಿಗೆಂದರೆ ಶ್ರದ್ಧೆ, ಕಲಾ, ಪ್ರೀತಿಯುಳ್ಳ, ಶಾಂತಿಗಾಗಿ ಹಪಿಸುತ್ತಿರುವ ಪ್ರಾಣಿಗೆ ಈ ಬಸದಿ ಒಂದು ಆತ್ಮಸಂಗಾತಿಯ ತಾಣ. ನನ್ನ ಪ್ರೀತಿಯ ಕುಟುಂಬ, ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ನನ್ನ ಚಾನಲ್ಗೆ ಚಂದಾದಾರರಾಗಿ ಮತ್ತು ಕರ್ನಾಟಕ ಸಂಗಮ ಸರಣಿಯನ್ನು ಬೆಂಬಲಿಸಿ. ನನ್ನ ಚಾನಲ್ ಹೆಸರು ಲೈಫ್ ಮೇಕ್ ಚೇಂಜರ್ ಮತ್ತು ನನ್ನ ಜೈ. ನೀವು ನನ್ನ ಬೆಂಬಲ. ಹೆಚ್ಚಿನ ವಿಡಿಯೋ ಸರ್ ನಿಮಗಾಗಿ ಬರುತ್ತಿದ್ದೀರಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮುಂದುವರಿಯಿರಿ.